ನಮಸ್ಕಾರ. ಇವತ್ತು ಇನ್ನೊಂದು ಸ್ವಾರಸ್ಯವಾದ ಮನ ಮುಟ್ಟುವಂತಹ ನಿಜ ಜೀವನದ ಕಥೆನ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೋಸ್ಕರ ಬಂದಿದ್ದೀನಿ. ಒಬ್ರು ಹೈಸ್ಕೂಲ್ ಟೀಚರ್ ಇರ್ತಾರೆ. ಅವ್ರು ತಮ್ಮ ಕ್ಲಾಸಸ್ ಮುಗಿಸ್ಕೊಂಡು ಮಧ್ಯಾಹ್ನ 12 ಗಂಟೆಗೆ ಸ್ಟಾಫ್ ರೂಮಿಗೆ ಬರ್ತಾರೆ. ಆಗ ಅಲ್ಲಿರೋ ಅಡ್ಮಿನ್ ಅವ್ರ ಹತ್ರ ಬಂದು, ಮ್ಯಾಮ್, ಇಲ್ಲೊಬ್ರು ಎಲ್ಡರ್ಲಿ ಲೇಡಿ, ಒಬ್ರು ವಯಸ್ಸಾದವರು ಬೆಳಗ್ಗೆ 10:30 ನಿಮ್ಮನ್ನ ನೋಡೋದಕ್ಕೋಸ್ಕರ ಇಲ್ಲಿ ಬಂದು ಕಾಯ್ಕೊಂಡಿದ್ದಾರೆ. ಏನಾದರೂ ಅಡ್ಮಿಷನ್ಸ್ ಬಗ್ಗೆ? ನಾನು ಕೇಳಿದೆ, ಮ್ಯಾಮ್, ಅಡ್ಮಿಷನ್ಸ್ ಬಗ್ಗೆ ಅಲ್ವಂತೆ, ಏನು ಅಂತ ಹೇಳಿದ್ರೆ ಅವ್ರೇನು ಹೇಳ್ತಾ ಇಲ್ಲ, ನಿಮ್ಮ ಹತ್ರ ಮಾತಾಡಬೇಕು ಅಂತ ಅಂದ್ರು. ಓ ಹೌದಾ, ಸರಿ ಅಂತ ಈ ಟೀಚರ್ ಎದ್ದು ಹೋಗಿ ಆ ಮಹಿಳೆ ಹತ್ರ, ನೋಡಿ, ಇವತ್ತು ನನಗೆ ಬ್ಯಾಕ್ ಟು ಬ್ಯಾಕ್ ಕ್ಲಾಸಸ್ ಇದೆ, ನೀವು ಏನು ವಿಷಯವಾಗಿ ನನ್ನ ಹತ್ರ ಮಾತಾಡಕ್ಕೆ ಬಂದಿದ್ದೀರಾ ಅಂತ ನಂಗೆ ಗೊತ್ತಿಲ್ಲ, ನೀವು ದಯವಿಟ್ಟು ಅಪಾಯಿಂಟ್ಮೆಂಟ್ ಮಾಡ್ಕೊಂಡು ಬನ್ನಿ, ಆಗ ನಾವು ಆರಾಮಾಗಿ ಮಾತಾಡ್ಬೋದು ಅಂತ ಹೇಳ್ತಾರೆ. ಅದಕ್ಕೆ ಅವರು, ಇಲ್ಲ, ನಾನು ನಿಮಗೆ ಒಂದು ಸಲ್ವಾರ್ ಕಮೀಸ್ ಹೊಲ್ಕೊಡ್ಬೇಕು ಅಂತ ಅನ್ಕೊಂಡಿದ್ದೆ, ನಿಮ್ಮನ್ನ ಟಿವಿಯಲ್ಲಿ ಯೂಟ್ಯೂಬಲ್ಲೆಲ್ಲ ನೋಡಿದ್ದೀನಿ, ಆದರೆ ಒಂದ್ಸತಿ ಕಣ್ಣಿಂದ ಫೇಸ್ ಟು ಫೇಸ್ ನೋಡ್ಬಿಟ್ರೆ ಅಳತೆ ಗೊತ್ತಾಗುತ್ತೆ ಅಂತ ಅದಕ್ಕೋಸ್ಕರ ಬಂದೆ, ಈಗ ನಿಮ್ಮನ್ನ ನೋಡ್ಬಿಟ್ನಲ್ಲ, ನಾನಿನ್ ಹೊರಡ್ತೀನಿ ಅಂತ ಅಂತಾರೆ. ಆಗ ಆ ಟೀಚರ್ಗೆ ಏನೂ ಅರ್ಥನೇ ಆಗಲ್ಲ. ಅವ್ರು ಹೇಳ್ತಾರೆ, ಒಂದು ನಿಮಿಷ ತಡ್ಕೊಳ್ಳಿ, ನೀವು ಯಾವ ವಿಷಯವಾಗಿ ಮಾತಾಡಕ್ ಬಂದಿದ್ದೀರಾ ಅಂತಾನೆ ನಂಗೆ ಗೊತ್ತಿಲ್ಲ, ನೀವು ಯಾರು ಅಂತಾನೂ ನಂಗೆ ಗೊತ್ತಿಲ್ಲ, ನೀವೇನು ಹೇಳಲಿಲ್ಲ, ನಿಮಗೆ ಗೊತ್ತಿರೋರ್ ಮಕ್ಕಳು ಅಥವಾ ನಿಮ್ಮ ಮೊಮ್ಮಕ್ಕಳು ಇಲ್ಲಿ ಓದ್ತಾ ಇದ್ದಾರಾ ಅಂದ್ರೆ ಅದ್ರ ಬಗ್ಗೆನೂ ಇಲ್ಲ ಅನ್ಬಿಟ್ರಿ. ನೀವು ಎಷ್ಟು ದೂರದಿಂದ ಬರ್ತಾ ಇದ್ದೀರೋ, ಈ ಬಿಸಿಲಲ್ಲಿ ಬಂದು ಬೆಳಗ್ಗೆ 10:30 ನನಗೋಸ್ಕರ ಕಾಯ್ಕೊಂಡು ಕೂತಿದ್ದೀರಾ, ಈಗ ಸಲ್ವಾರ್ ಕಮೀಸ್ ಹೊಲ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹೊರಡ್ತಾ ಇದ್ದೀರಾ, ನನ್ಗೇನು ಹೊಳಿತಾ ಇಲ್ಲ. ಈಗ 1 ಅವರ್ ಲಂಚ್ ಬ್ರೇಕ್ ಇದೆ, ಒಂದು ಅರ್ಧ ಗಂಟೆ ಮಾತಾಡೋಣ, ಕೂತ್ಕೊಳ್ಳಿ, ಏನ್ ವಿಷಯವಾಗಿ ಬಂದ್ರಿ, ನೀವ್ ಯಾಕೆ ನನಗೆ ಸಲ್ವಾರ್ ಹೊಲ್ಕೊಡ್ಬೇಕು ಹೇಳಿ. ಆಗ ಅವ್ರು ಹೇಳ್ತಾರೆ, ಮೇಡಮ್, ನಮ್ಮ ಮನೆಯವರು ಆರ್ಮಿಯಲ್ಲಿ ಕೆಲಸ ಮಾಡ್ತಾ ಇದ್ರು, ನಮಗೆ 3 ಜನ ಹೆಣ್ಮಕ್ಳು, ನಮ್ಮ ಯಜಮಾನ್ರಿಗೆ ವರ್ಷದಲ್ಲಿ 8ರಿಂದ 10 ತಿಂಗಳು ಬೇರೆ ಬೇರೆ ಕಡೆ ಪೋಸ್ಟಿಂಗ್ ಆಗ್ತಾ ಇತ್ತು. ಅವ್ರಿಗೆ ಟ್ರಾನ್ಸ್ಫರ್ ಆದ ಕಡೆ ಎಲ್ಲ ನಾವು ಹೋಗ್ತಾ ಇದ್ರೆ ಮಕ್ಕಳ ವಿದ್ಯಾಭ್ಯಾಸ ಹಾಳಾಗುತ್ತೆ ಅಂತ ನಾವಿಬ್ರು ಸೇರಿ ನಿರ್ಧಾರ ಮಾಡಿದ್ವಿ. ನಾನ್ ಇಲ್ಲೇ ಇದೇ ಊರಲ್ಲಿ ಮಕ್ಕಳನ್ನ ಓದಿಸ್ಕೊಂಡು ಅವ್ರನ್ನ ನೋಡ್ಕೊಂಡು ಇಲ್ಲಿರೋದು. ನಮ್ಮ ಮನೆಯವರು ಅವ್ರಿಗೆ ರಜಾ ಸಿಕ್ಕಿದಾಗ ವರ್ಷದಲ್ಲಿ 1 ತಿಂಗಳು 1.5 ತಿಂಗಳು ಬಂದು ನಮ್ಮ ಜೊತೆ ಇದ್ದು ಹೋಗ್ತಾ ಇದ್ರು. ಅವ್ರಿಗೆ ಬರೋ ಸಂಬಳದಲ್ಲಿ ತಮ್ಮ ಖರ್ಚಿಗೆ ಅಂತ ಸ್ವಲ್ಪ ಇಟ್ಕೊಂಡು ಬಾಕಿನೆಲ್ಲ ನನಗೆ ಕಳಿಸೋರು. ನಾನು ಮನೇನ ನೋಡ್ಕೊಂಡು ಮಕ್ಕಳನ್ನ ನೋಡ್ಕೊಂಡು ಸ್ವಲ್ಪ ಸಣ್ಣ ಪುಟ್ಟ ಟೈಲರಿಂಗ್ ಕೆಲಸ ಮಾಡ್ತಾ ಇದ್ದೆ. ಸ್ಯಾರಿ ಫಾಲ್ ಹಾಕೋದು, ಜಿಗ್ಜಾಗ್ ಹಾಕೋದು, ಬ್ಲೌಸ್ಗೆ ಹುಕ್ಸ್ ಹೊಲ್ಕೊಡೋದು, ಆ ತರ 2 ಜೇನ್ ಹುಳು ಸೇರ್ಕೊಂಡು ಒಂದು ಗೂಡನ್ನ ಕಟ್ಟದಂಗೆ ನಾನು ನಮ್ಮ ಮನೆಯವರು ಸ್ವಲ್ಪನೇ ಕೂಡಿಟ್ಟು ಒಂದು ಸೈಟ್ ತಗೊಂಡ್ವಿ. ಈ ಮಕ್ಕಳನ್ನ ಓದಿಸ್ಕೊಂಡು ಹಾಗೇನೆ ಲೋನ್ ತಗೊಂಡು ಆ ಸೈಟಲ್ಲಿ 3 ಅಂತಸ್ತಿನ ಮನೆ ಕಟ್ಸಿದ್ವಿ. ಗ್ರೌಂಡ್ ಫ್ಲೋರ್, ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್. ಮಕ್ಕಳದು ಕಾಲೇಜ್ ಆಯ್ತು, ಒಬ್ಬೊಬ್ಬರಿಗೆ ಮದುವೆ ಮಾಡಿಕೊಟ್ವಿ. ಇದೆಲ್ಲ ಮುಗಿಸೋಷ್ಟ್ರಲ್ಲಿ ನಮ್ಮ ಮನೆಯವ್ರು ತೀರ್ಕೊಂಡ್ರು. ಸರಿ, ಇನ್ನ ನನ್ನ ಹೆಣ್ಮಕ್ಳನ್ನ ಬಿಟ್ರೆ ನನಗೆ ಬೇರೆ ಯಾರಿದ್ದಾರೆ, ನಾನು ಅವ್ರ ಜೊತೆನೆ ತಾನೇ ಇರಬೇಕು, ನಾಳೆ ನಾನು ಹೋದ್ಮೇಲೆ ಹೇಗಿದ್ರು ಈ ಮನೇನ ಅವ್ರಗಳಿಗೆ ಕೊಡಬೇಕು, ಇವಾಗ ಇರ್ಬೇಕಾದ್ರೇನೆ ಕೊಟ್ಬಿಟ್ರೆ ಅವರು ಹಾಯಾಗಿರ್ಬೋದು ಅಂತ ಒಂದೊಂದು ಅಂತಸ್ತುನು ಒಂದೊಂದು ಮಗಳ ಹೆಸರಲ್ಲಿ ರಿಜಿಸ್ಟರ್ ಮಾಡಿ ಕೊಟ್ಬಿಟ್ಟೆ. ತಿಂಗಳಲ್ಲಿ 10 ದಿನ ಇವಳ ಜೊತೆ, 10 ದಿನ 2ನೇವಳ ಜೊತೆ, 10 ದಿನ ಕೊನೆ ಮಗಳ ಜೊತೆ, ಹಾಗೆ 3 ಜನರ ಹತ್ರನೂ ರೌಂಡ್ ಹಾಕೊಂಡು ಇದ್ದೆ ನಾನು. ಎಷ್ಟೇ ಅಮ್ಮ ಮಗಳು ಅಂದ್ರೂ ಕಿರಿಕಿರಿ ಆಗದೆ ಇರುತ್ತಾ? ಮನೇಲಿ 2 ಪಾತ್ರೆ ಇದ್ರೆ ಒಂದಕ್ಕೊಂದು ಡಿಕ್ಕಿ ಹೊಡ್ಕೊಂಡು ಶಬ್ದ ಆಗೇ ಆಗುತ್ತೆ. ನಾನ್ ಟಿವಿ ನೋಡ್ತಾ ಇದ್ರೆ, ಅಮ್ಮ ವಾಲ್ಯೂಮ್ ಕಮ್ಮಿ ಇಟ್ಕೋ, ಮಕ್ಕಳು ಓದ್ತಾ ಇದ್ದಾರೆ ಅಂತ ಅವ್ರು ಹೇಳೋರು. ಅವರು ಶುಕ್ರವಾರ ಸಂಜೆ, ಶನಿವಾರ ರಾತ್ರಿ ಎಲ್ಲಾರನ್ನೂ ಕರೆದು ಮಾತಾಡಿ ಜೋರಾಗಿ ನಕ್ಕು ಪಾರ್ಟಿ ಮಾಡ್ತಾ ಇದ್ರು. ಅದು ನನಗೆ ಸ್ವಲ್ಪ ತೊಂದರೆ ಆಗ್ತಾ ಇತ್ತು. ಏನ್ ಮಾಡಕ್ಕಾಗತ್ತೆ, ಅತ್ತೆ ಸೊಸೆ ಅಂದ್ರೂ ಸರಿ, ಅಮ್ಮ ಮಗಳಂದ್ರೂ ಸರಿ, ಸ್ವಲ್ಪ ಫ್ರಿಕ್ಷನ್ ಇದ್ದೇ ಇರುತ್ತೆ. ಎಷ್ಟಾಗತ್ತೋ ಅಡ್ಜಸ್ಟ್ ಮಾಡಿಕೊಂಡು ನಾನು ಇದ್ದೆ. ನಾನು ದಿನ ಸಾಯಂಕಾಲ ದೇವಸ್ಥಾನಕ್ಕೆ ಹೋಗಿ ಬರ್ತಾ ಇದ್ದೆ. ಹಾಗೇನೆ ಆವತ್ ಸಂಜೆನೂ ದೇವಸ್ಥಾನದಿಂದ ವಾಪಸ್ ಬಂದೆ. ಮನೆ ಗೇಟ್ ತೆಗ್ದಿತ್ತು. ನಾನು ಒಳಗಡೆ ಬಂದಿದ್ದು ಶಬ್ದ ಆಗ್ಲಿಲ್ಲ. ನಾನು ಬಾಗಿಲ್ ಆಚೆ ಕಡೆ ಕಿಟಕಿ ಕೆಳಗಡೆ ಚಪ್ಪಲಿ ಬಿಡ್ತಾ ಇದ್ದೆ. ಆಗ ನನ್ನ 3 ಜನ ಹೆಣ್ಮಕ್ಳು ಅಲ್ಲೇ ಗ್ರೌಂಡ್ ಫ್ಲೋರಲ್ಲಿ ಹಾಲಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ರು. ಅದು ನನಗೆ ಸ್ಪಷ್ಟವಾಗಿ ಕೇಳಿಸ್ತಾ ಇತ್ತು. ನನ್ನ 3ನೇ ಮಗಳು,
ಏ, ಅಮ್ಮಂದು ತುಂಬಾ ಅತಿ ಆಯ್ತು ಕಣೆ, ನನಗಾಗೋದೇ ಇಲ್ಲ, ನನ್ನ 10 ದಿನಾನ ನೀನೇ ನೋಡ್ಕೊ ಅಂತ ಅವ್ರ ಅಕ್ಕನಿಗೆ ಹೇಳಿದ್ಲು. ಅದಕ್ಕೆ ಅವಳು, ಏ, ನನಗೂ ಅದೇ ಪ್ರಾಬ್ಲಮ್, ಬೇಕು ಅಂದ್ರೆ ನನ್ನ 10 ದಿನಾನು ನೀನೇ ಇಟ್ಕೋ, ನಾನು ನಿನಗೆ ಅದಕ್ಕೆ ದುಡ್ಡು ಕೊಟ್ಬಿಡ್ತೀನಿ ಅಂತ ಅಂದ್ಲು. ಆಗ ಇನ್ನೊಬ್ಳು, ನನ್ನ 10 ದಿನಾನ ನೀವಿಬ್ರೇ ಇಟ್ಕೊಳ್ಳಿ, ನಾನು ನಿಮ್ಗೆ ಅದಕ್ಕೆ 2ರಷ್ಟು ದುಡ್ಡು ಕೊಡ್ತೀನಿ ಅಂತ ಅಂದ್ಲು. ಇದನ್ನ ಕೇಳಿ ನನಗೆ ಶಾಕ್ ಆಯ್ತು. ಎಲ್ಲದಕ್ಕೂ ಏನೋ ಒಂದು ಟಾಂಟ್ ಹೊಡಿತಾರೆ, ಎಲ್ಲದಕ್ಕೂ ಏನೋ ಒಂದು ಅಡ್ವೈಸ್ ಮಾಡಕ್ ಬರ್ತಾರೆ, ಹೀಗಲ್ಲ ಹಾಗೆ ಹಿಂಗೆ ಹಂಗೆ ಅಂತ. ನನಗೆ ಇರಿಟೇಟ್ ಆಗುತ್ತೆ ಅಂತ ಮಾತಾಡ್ಕೊಳ್ತಾ ಇದ್ರು. ಆಗ ನನ್ನ 2ನೇ ಮಗಳು, ಒಂದೊಂದು ಸತಿ ಅಂತೂ ಊಟದಲ್ಲಿ ವಿಷ ಇಟ್ಕೊಟ್ಬಿಡೋಣ ಅಂತ ಅನ್ಸುತ್ತೆ ಅಂತ ಅಂದ್ಲು. ಅದಕ್ಕೆ ಬಾಕಿ 2 ಹೆಣ್ಮಕ್ಳು, ಹೌದು ಹೌದು ನಮಗೂ ಹಂಗೆ ಅನ್ಸುತ್ತೆ ಅಂತ ಅಂದ್ರು. ಆಗ ನನಗೆ ಕೈ ಕಾಲೆಲ್ಲ ನಡುಕ ಶುರುವಾಗೋಯ್ತು. ಏನ್ ಮಾಡಬೇಕು ಅಂತಾನೆ ತೋಚಲಿಲ್ಲ. ಬಿಟ್ಟಿದ್ದ ಚಪ್ಲಿನ ಮತ್ತೆ ಹಾಕೊಂಡು ಹಾಗೆ ಅಲ್ಲಿಂದ ಯಾರಿಗೂ ಗೊತ್ತಾಗದೆ ಗೇಟಿಂದ ವಾಪಸ್ ಆಚೆ ಬಂದೆ. ಎಲ್ಲಿ ಹೋಗ್ಬೇಕು ಏನ್ ಮಾಡಬೇಕು ಅಂತ ತೋಚಲಿಲ್ಲ. ವಾಪಸ್ ನನ್ನ ಹೆಜ್ಜೆಗಳು ದೇವಸ್ಥಾನದ ಕಡೆಗೇನೆ ಹೋಯ್ತು. ಸುಮಾರು ರಾತ್ರಿ 8:30 ಇರಬಹುದು. ದೇವಸ್ಥಾನ ಮುಚ್ಚೋ ಟೈಮು. ಆಚೆ ಕಡೆ ಒಂದು ಬೆಂಚ್ ಇತ್ತು, ಅಲ್ಲಿ ಕೂತ್ಕೊಂಡೆ. ಕಣ್ಣಲ್ಲೆಲ್ಲ ನೀರು ಹರಿತಾ ಇದೆ. ನಮ್ಮ ಮನೆಯವ್ರನ್ನ ನೆನೆಸ್ಕೊಂಡೆ. ರೀ, ನನ್ನ ಎಲ್ಲಿ ಬಿಟ್ಬಿಟ್ಟು ಹೊಟ್ಟೋಗ್ಬಿಟ್ಟಿದ್ದೀರಾ? ನೋಡಿ, ನಾವು ಕಷ್ಟಪಟ್ಟು ಸಾಕಿದ ಮಕ್ಕಳು ಹೇಗ್ ಮಾತಾಡ್ತಾ ಇದ್ದಾರೆ ನೋಡಿ. ನನಗೆ ಊಟದಲ್ಲಿ ವಿಷ ಇಟ್ಕೊಟ್ಬಿಡ್ತಾರಂತೆ. ನಮಗೆ ಅಂತ ನಾವು ಒಂದು ಸುಖ ಅನುಭವಿಸಿದ್ವಾ? ಯಾವಾಗ ನೋಡು ಮಕ್ಕಳು ಮಕ್ಕಳು ಅಂತ, ಅವ್ರ ಓದಿಗೆ, ಅವ್ರ ಮದುವೆಗೆ, ಅವ್ರಿಗೆ ಹುಷಾರಿಲ್ಲ ಅಂತ ಬರೀ ಇದನ್ನೇ ಅವ್ರಿಗೋಸ್ಕರನೇ ನಾವು ಈ ಜೀವನಾನ ಕಳೆದ್ಬಿಟ್ವಿ. ಈಗ ನೀವು ಹೊರಟು ಬಿಟ್ರಿ, ನಾನಿಲ್ಲಿ ಸಿಕ್ಕಾಕೊಂಡಿದ್ದೀನಿ, ನಾನು ಏನ್ ಮಾಡ್ಲಿ? ಆಗ ನನಗೆ ಬೇಸರ, ಜಿಗುಪ್ಸೆ. ಹಾಗೆ ಸ್ಟ್ರೈಟ್ ಆಗಿ ಹೋಗಿ ತಿರುಗಿದ್ರೆ ಮೇನ್ ರೋಡಲ್ಲಿ ಬರ್ತಾ ಇರೋ ಯಾವ್ದಾದ್ರು ಬಸ್ಸೋ ಲಾರಿನೋ ಅದ್ರ ಮುಂದೆ ಬಿದ್ದು ಪ್ರಾಣ ಬಿಟ್ಬಿಡೋಣ ಅಂತ ಅನಿಸ್ತಾ ಇತ್ತು. ನಾನ್ ಹೆತ್ತ ಮಕ್ಕಳೇ ನನಗೆ ಹೀಗೆ ಮಾಡಿದ್ರೆ ನಾನು ಎಲ್ಲಿ ಹೋಗ್ಲಿ, ಯಾರ ಹತ್ರ ಮೊರೆ ಇಡ್ಲಿ ಅಂತ ಅನ್ಕೊಂಡೆ. ನನ್ನ ಕೈಯಲ್ಲಿ ಬರೀ ನನ್ನ ಮೊಬೈಲ್ ಫೋನ್ ಒಂದೇ ಇದ್ದಿದ್ದು. ಅದನ್ನ ನಾನು ನೋಡಿದೆ, ಆನ್ ಮಾಡಿದೆ. ನಾನು ತೆಗೆದಿದ ತಕ್ಷಣ ಯೂಟ್ಯೂಬ್ ಶಾರ್ಟ್ಸ್ ಒಂದು ಬಂತು. ಅದರಲ್ಲಿ ನೀವು ಮಾತಾಡ್ತಾ ಇದ್ರಿ. ನೀವು ಹೇಳಿದ್ದೇನು ಅಂದ್ರೆ, ನಿಮ್ಮ ಬಗ್ಗೆ ಯಾರಾದರೂ ನಕಾರಾತ್ಮಕ ಭಾವನೆಗಳು, ನೆಗೆಟಿವ್ ಥಾಟ್ಸ್ ಇಟ್ಕೊಂಡಿದ್ರೆ ನಿಮಗೆ ಒಳ್ಳೇದಾಗಬಾರ್ದು, ನೀವು ಚೆನ್ನಾಗಿರಬಾರ್ದು, ನಿಮಗೆ ಆ ಕೆಲಸ ಸಿಗಬಾರ್ದು, ನಿಮಗೆ ಆ ವೀಸಾ ಸಿಗಬಾರ್ದು, ಈ ತರ ಕೆಲವರು ಸ್ಟ್ರಾಂಗ್ ಫೀಲಿಂಗ್ಸ್ ಇಟ್ಕೊಂಡಿರ್ತಾರೆ. ಅದು ನಮಗೆ ಗೊತ್ತಾಗುತ್ತೆ. ಆಗ ಅವರ ಆ ಭಾವನೆಗಳನ್ನ ನಿಜ ಮಾಡಿಬಿಡಬೇಡಿ. ಅದಕ್ಕೆ ನೀವು ಇಂಧನ ಕೊಡಬೇಡಿ. ಎಷ್ಟೇ ಕಷ್ಟ ಇರಲಿ, ಅವ್ರು ಯಾರೇ ಆಗಿರಲಿ, ನಿಮ್ಮ ಮಗ, ಮಗಳು, ನಿಮ್ಮ ಸ್ಪೌಸ್, ಯಾರು ಬೇಕಾದರೂ ಆಗಿರಲಿ, ಅವ್ರ ಮುಂದೆ ನೀವು ನಿಂತು ಬಾಳಿ ಬದುಕಿ ಗೆದ್ದು ತೋರಿಸಿ. ಯು ಮೇ ಬಿ ಸೋಲೋ, ಬಟ್ ಅದು ಸೋಲೋದಿಕ್ಕೆ ರೀಸನ್ ಅಲ್ಲ. ಇಷ್ಟೇ ನಾನು ನೋಡಿದ್ದು. ಇದು ಲೂಪಲ್ಲಿ ಮತ್ತೆ ಮತ್ತೆ 3 ಸತಿ ಬಂತು. ಇದನ್ನ ನೋಡಿದಾಗ ಎಲ್ಲಿಂದಾನೋ ನನಗೆ ಒಂದು ಹೊಸ ನಂಬಿಕೆ, ಒಂದು ಧೈರ್ಯ ಬಂತು. 3ನೇ ಸತಿ ನೋಡಿದ ಮೇಲೆ ನಿಲ್ಲಿಸಿದೆ. 3 ನಿಮಿಷ ಹಿಂದೆ ನನ್ನ ಉಸಿರಾಟದ ಏರುಪೇರು ಹೇಗಿತ್ತು ಅಂದ್ರೆ, ಈಗ ಸಮತೋಲನದಿಂದ ಉಸಿರಾಡ್ತಾ ಇದ್ದೆ. ಇದೆಲ್ಲ ಸರಿ ಮಾಡಬಹುದು. ನಾನು ಇಷ್ಟು ಈಸಿಯಾಗಿ ಸೋಲು ಒಪ್ಕೊಳ್ಳಲ್ಲ. ನಾನು ಹೇಗಾದ್ರೂ ಮಾಡಿ ಹೋರಾಡಿ ತೋರಿಸ್ತೀನಿ ಅಂತ ನನಗೇನೋ ಅನ್ನಿಸ್ತು. ಎದ್ದೆ, ಕಣ್ಣು ಒರೆಸ್ಕೊಂಡೆ, ಮನೆಗೆ ಹೋದೆ. ಏನೂ ಆಗೇ ಇಲ್ವೇನೋ ಅನ್ನೋ ಥರ ನಾರ್ಮಲ್ ಆಗಿದ್ದೆ. ಅವತ್ತು ರಾತ್ರಿ ಊಟ ಮಾಡಿದೆ, ಮಲ್ಕೊಂಡೆ. ಮಾರನೇ ದಿನ ಬೆಳಗ್ಗೆ ಇದ್ದು ರೆಡಿಯಾಗಿ ನಮ್ಮ ಲೊಕ್ಯಾಲಿಟಿನಲ್ಲೇ 2 ಬೀದಿ ಆ ಕಡೆಗೆ ಶ್ರೀನಿವಾಸ್ ಅಂತ ಒಬ್ರು ಲಾಯರ್ ಇದ್ದಾರೆ. ಹೋಗ್ತಾ ಬರ್ತಾ ಅವ್ರದ್ದು ಮನೆ ಆಚೆ ಬೋರ್ಡ್ ನೋಡಿದ್ದೀನಿ. ಸ್ಟ್ರೈಟ್ ಆಗಿ ಅಲ್ಲಿ ಹೋದೆ. ಅವ್ರ ಮನೇಲಿದ್ರು. ಅವ್ರ ಹತ್ರ ಎಲ್ಲ ವಿಷಯನೂ ಹೇಳ್ದೆ. ಈಗ ನಿಮ್ಗೆ ಏನಾಗಬೇಕು, ಏನ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ಅಂತ ಕೇಳಿದ್ರು. ಆಗ ನಾನು ಹೇಳ್ದೆ, ನನಗೆ ನನ್ನ ಹೆಣ್ಮಕ್ಳನ್ನ ಆಚೆ ಕಳಿಸ್ಬೇಕು. ನಾನು ನಮ್ಮ ಮನೆಯವರು ಕಷ್ಟಪಟ್ಟು ಸಂಪಾದನೆ ಮಾಡಿ ಕೂಡಿಟ್ಟು ಕಟ್ಟಿದ ಈ ಮನೆ ನಂಗೆ ವಾಪಸ್ ಬೇಕು ಅಂತ ಹೇಳ್ದೆ. ಆಗ ಅವ್ರು ಹೇಳಿದ್ರು, ಇದು ಖಂಡಿತವಾಗ್ಲೂ ಸಾಧ್ಯ. ಕಾನೂನಿನ ಪ್ರಕಾರ ನಿಮ್ಮ ಸ್ವಯಾರ್ಜಿತ ಸಂಪತ್ತು, ನೀವು ಸ್ವಂತವಾಗಿ ಸಂಪಾದನೆ ಮಾಡಿ ತಗೊಂಡಿರೋ ಈ ಸೈಟು, ಕಟ್ಸಿರೋ ಮನೆ,
ನೀವು ಬೇರೆಯವ್ರಿಗೆ ರಿಜಿಸ್ಟರ್ ಮಾಡಿ ಕೊಟ್ಟಿದ್ರು ನೀವಿರೋ ತನಕ ನೀವು ಒಂದ್ ವೇಳೆ ಮನಸ್ಸನ್ನ ಬದಲಾಯಿಸಿದ್ರೆ ನೀವು ಅದನ್ನ ವಾಪಸ್ ತಗೋಬಹುದು. ಅದ್ ಮಾತ್ರ ಅಲ್ಲ, ನೀವು ಬರ್ದಿಟ್ಟಿರೋ ವಿಲ್ ಸಹಿತ ನೀವು ಒಳ್ಳೆ ಆರೋಗ್ಯದಲ್ಲಿ, ಒಳ್ಳೆ ಮಾನಸಿಕ ಆರೋಗ್ಯದಲ್ಲಿ ಇರೋ ತನಕ ಎಷ್ಟು ಸತಿ ಬೇಕಾದ್ರೂ ನೀವು ಅದನ್ನ ಬದಲಾಯಿಸಬಹುದು. ಒಂದ್ಸತಿ ಬರೆದ್ಬಿಟ್ರೆ ಆಗೋಯ್ತು ಅಂತ ಏನಿಲ್ಲ ಅಂತ ಅವ್ರು ಹೇಳಿದ್ರು. ಆಗ ಮನೆದು ಪೇಪರ್ಸು, ಖಾತಾ, ಎನ್ಕಂಬ್ರೆನ್ಸು, ಅದು ಇದು ಎಲ್ಲ ಮಾಡಿಸ್ಬೇಕು ಅಂತ ಹೇಳಿದ್ರು. ಒಳ್ಳೇದಾಯ್ತು. ಸದ್ಯ ನಾನು ಕೊಟ್ಟಿದ್ದ ಗಿಫ್ಟ್ ಡೀಡ್ದು ಆ ಡಾಕ್ಯುಮೆಂಟ್ಸು, ಪೇಪರ್ಸು ಎಲ್ಲ ನನ್ನ ಲಾಕರಲ್ಲೇ ಇಟ್ಕೊಂಡಿದ್ದೆ. ಅದಕ್ಕೋಸ್ಕರ ಮನೇಲಿ ಯಾರ ಹತ್ರನೂ ನಾನು ಯಾವ ವಿಷಯನೂ ಮಾತಾಡಲಿಲ್ಲ. ನಾನು ಬರೀ ಶ್ರೀನಿವಾಸ್ ಅವ್ರ ಜೊತೆ ಮಾತಾಡಿ ಒಂದೊಂದೇ ಕೆಲಸ, ನಾನು ಬ್ಯಾಂಕ್ ಲಾಕರಿಂದ ಎಲ್ಲ ಡಾಕ್ಯುಮೆಂಟ್ಸ್ ತೆಗೆದೆ, ಎಲ್ಲ ಏನೇನು ಜೆರಾಕ್ಸ್ ಮಾಡಿಸ್ಬೇಕು ಮಾಡಿಸ್ದೆ, ಅವ್ರಿಗೆ ತಗೊಂಡೋಗಿ ಕೊಟ್ಟೆ, ಏನೇನು ನೋಟ್ರಿ ಮಾಡಬೇಕು ಅದನ್ನೆಲ್ಲ ನೋಟ್ರಿ ಮಾಡಿಕೊಟ್ಟೆ. 1.5 ತಿಂಗಳಾದ್ಮೇಲೆ 3 ಜನ ಮಕ್ಳಿಗೂ ನೋಟಿಸ್ ಹೋಯ್ತು. ನೀವು 1 ತಿಂಗಳಲ್ಲಿ ಈ ಮನೆನ ಖಾಲಿ ಮಾಡಬೇಕು, ನಿಮ್ಮಮ್ಮ ಇದನ್ನ ವಾಪಸ್ ಅವ್ರ ಹೆಸರಿಗೇನೆ ಬರೆಸ್ಕೋತಾ ಇದ್ದಾರೆ, ಇನ್ನ ಈ ಮನೆ ನಿಮ್ದಲ್ಲ, ನೀವು ಮನೆ ಖಾಲಿ ಮಾಡಿ ಅಂತ. 3 ಜನ ಹೆಣ್ಮಕ್ಳು ಹೆದರ್ಕೊಂಡು ನನ್ನ ಹತ್ರ ಓಡ್ ಬಂದ್ರು. ಅಮ್ಮ, ಏನಮ್ಮ ಇದು, ಏನ್ ಮಾಡ್ತಾ ಇದೀಯಾ, ಯಾಕೆ ಈ ತರ ಮಾಡ್ತಾ ಇದೀಯಾ, ನಮ್ಮ ಮಕ್ಕಳೆಲ್ಲ ಇಲ್ಲಿ ಓದ್ತಾ ಇದ್ದಾರೆ, ನಾವಿಲ್ಲಿ ಕೆಲ್ಸಕ್ಕೆ ಹೋಗ್ತಾ ಇದ್ದೀವಿ. ನಾನೇನು ಎಕ್ಸ್ಪ್ಲೇನ್ ಮಾಡಲಿಲ್ಲ. ನೋಡಮ್ಮ, ನನ್ನ ಮನೆ ನನಗೆ ಬೇಕು, ನಿಮ್ಮ ಸಂಸಾರ ನೀವು ನೋಡ್ಕೊಳ್ಳಿ, ಸ್ವಲ್ಪ ಕಷ್ಟ ಆಗ್ಬೋದು ಇವಾಗ, ಆದರೆ ದಯವಿಟ್ಟು ಜಾಗ ಖಾಲಿ ಮಾಡಿ ಅಂತ ಹೇಳಿ ಮನಸ್ಸು ಗಟ್ಟಿ ಮಾಡಿಕೊಂಡು 3 ಜನರನ್ನು ಕಳಿಸ್ಬಿಟ್ಟೆ. ಈಗ 2nd ಫ್ಲೋರಲ್ಲಿ ಬಾಡಿಗೆಗೆ ಬಿಟ್ಟಿದ್ದೀನಿ, 1st ಫ್ಲೋರಲ್ಲಿ ನಾನಿದ್ದೀನಿ, ಗ್ರೌಂಡ್ ಫ್ಲೋರಲ್ಲಿ 4 ಸೋಯಿಂಗ್ ಮೆಷೀನು, 4 ಜನ ಟೈಲರ್ಗಳನ್ನ ಹಾಕಿ ಒಂದು ಬುಟಿಕ್ ಶುರು ಮಾಡಿದ್ದೀನಿ. ಈಗಿನ ಕಾಲದ ಹೆಣ್ಮಕ್ಳಿಗೆ ಇಷ್ಟ ಆಗೋ ಹಾಗೆ ಕುರ್ತೀಸು, ರೆಡಿಮೇಡ್ ಬ್ಲೌಸಸ್ಸು, ಮತ್ತೆ ಫ್ಯಾನ್ಸಿ ಸ್ಯಾರೀಸಲ್ಲಿ ಎಂಬ್ರಾಯ್ಡ್ರಿ ಮಾಡಿಕೊಡೋದು, ಈ ಥರ ಮಾಡ್ತಾ ಇದ್ದೀನಿ. ಸಂತೋಷವಾಗಿದ್ದೀನಿ, ನೆಮ್ಮದಿಯಾಗಿದ್ದೀನಿ, ಆತ್ಮಗೌರವದಿಂದ, ಒಂದು ಹೊಸ ವಿಶ್ವಾಸದಿಂದ, ನಂಬಿಕೆಯಿಂದ ಬದುಕ್ತಾ ಇದ್ದೀನಿ. ನನ್ನ ಮಕ್ಕಳ ಮೇಲೆ ನನಗೇನು ದ್ವೇಷ ಇಲ್ಲ. ಈಗ್ಲೂ ನಾನು ಹೋದ್ಮೇಲೆ ಈ ಒಂದೊಂದು ಮನೆ ಅವ್ರ 3 ಜನಕ್ಕೂ ಅಂತ ಬರ್ದಿಟ್ಟಿದ್ದೀನಿ ವಿಲ್ಲಲ್ಲಿ. ಆದರೆ ನಾನು ಇರೋ ತನಕ ಇದು ನಂದು. ಅವರು ಬರ್ತಾ ಹೋಗ್ತಾ ಇದ್ದಾರೆ, ನಾನು ಬಂದ್ಕೊಂಡು ಹೋಗ್ಕೊಂಡಿದ್ದೀನಿ. ಈ ವಯಸ್ಸಿನಲ್ಲಿ ನಿಮ್ಗಿದೆಲ್ಲ ಬೇಕಾ, ನೀವು ನಿಮ್ಮ ಮಕ್ಕಳ ಜೊತೆ ಇರಬಾರ್ದಾಗಿತ್ತಾ ಅಂತ ಎಷ್ಟೋ ಜನ ಮಾತಾಡ್ತಾರೆ. ಅವ್ರಿಗೆ ಅರ್ಥ ಆಗಲ್ಲ. ಒಂಟಿಯಾಗಿರೋದು ಬೇರೆ, ಏಕಾಂಗಿಯಾಗಿರೋದು ಬೇರೆ. ನೀವು ಮನೆ ತುಂಬಾ ಮಗ, ಸೊಸೆ, ಮೊಮ್ಮಕ್ಕಳು ಅಂತ ಇದ್ರೂ ಒಂಟಿಯಾಗಿ ಫೀಲ್ ಮಾಡ್ಬೋದು, ಅದು ಏಕಾಂಗಿ. ಆದ್ರೆ ನಾನು ಮನೇಲಿ ಒಬ್ಳೇ ಇದ್ದೀನಿ, ನೆಮ್ಮದಿಯಿಂದ ಇದ್ದೀನಿ. ನನ್ನ ಫ್ರೆಂಡ್ಸ್ ಬರ್ತಾರೆ ಹೋಗ್ತಾರೆ, ನನ್ನ ಬುಟೀಕಲ್ಲಿ ನಾನು ಬ್ಯುಸಿ ಆಗಿದ್ದೀನಿ, ದೇವಸ್ಥಾನಕ್ಕೆ ಹೋಗ್ತೀನಿ ಬರ್ತೀನಿ, ಆರಾಮಾಗಿದ್ದೀನಿ. ಸ್ವಲ್ಪ ಮರ್ಯಾದೆ, ಸ್ವಲ್ಪ ಗೌರವದಿಂದ ಬದುಕ್ತಾ ಇದ್ದೀನಿ. ನಮ್ಮ ಮನೆಯವ್ರೀಗ ಮೇಲಿಂದ ನನ್ನ ನೋಡ್ತಾ ಇದ್ರೆ ತುಂಬಾ ಹೆಮ್ಮೆ ಪಡ್ತಾರೆ. ಇದಕ್ಕೆ ಕಾರಣ ನೀವು, ನಿಮ್ಮ ಮಾತುಗಳು. ಅದಕ್ಕೆ ಹೇಗಾದ್ರೂ ಮಾಡಿ ನಿಮಗೆ ಒಂದು ಸಲ್ವಾರ್ ಕಮೀಸ್ ಹೊಲ್ಕೊಡ್ಬೇಕು ಅಂತ ಆಸೆ ಆಯ್ತು. ನೀವೆಲ್ಲಿದ್ದೀರಾ, ಎಲ್ಲಿ ಕೆಲಸ ಮಾಡ್ತೀರಾ ಅಂತ ತಿಳ್ಕೊಂಡು ಬಂದೆ. ಈಗ ನಿಮ್ಮನ್ನು ನೋಡ್ಬಿಟ್ನಲ್ಲ, ಬರೋ ವಾರ ನಿಮ್ಗೊಂದು ಸಲ್ವಾರ್ ಕಮೀಸ್ ಹೊಲ್ಕೊಂಡು ಬಂದು ಕೊಡ್ತೀನಿ. ಥ್ಯಾಂಕ್ ಯು ಮೇಡಮ್ ಅಂತ ಅಂದ್ರು. ಆ ಟೀಚರ್ಗೆ ಸಂತೋಷ, ಆಶ್ಚರ್ಯದಿಂದ ಮಾತುಗಳೇ ಹೊರಗೆ ಬರಲ್ಲ. ನಾವಾಡುವ ಮಾತುಗಳು, ನಮ್ಮ ಶಬ್ದಗಳು ಒಬ್ಬರ ಜೀವನದ ಮೇಲೆ ಎಂಥ ಪರಿಣಾಮ ಬೀರುತ್ತೆ ಅಂತ ಹೇಳಕ್ಕೆ ಆಗಲ್ಲ. ಎಷ್ಟು ಪ್ರಭಾವಶಾಲಿ ಆಗಿರಬಹುದು ಒಮ್ಮೊಮ್ಮೆ ನಮ್ಮ ಮಾತುಗಳು. ಸೊ ಯಾವಾಗಲೂ ಧೈರ್ಯ, ಸ್ಫೂರ್ತಿ ಬರುವಂಥ ಪಾಸಿಟಿವ್, ಎನ್ಕರೇಜಿಂಗ್ ಮಾತುಗಳೇ ಆಡಿ. ಹೆಣ್ಮಕ್ಳು ಯಾವುದೇ ವಯಸ್ಸಿನಲ್ಲಿ, ಅವ್ರು ಚಿಕ್ಕವರೇ ಆಗಿರಲಿ, ಅವರು ವಯಸ್ಸಾದವರೇ ಆಗಿರಲಿ, ಒಂದ್ಸತಿ ಆತ್ಮವಿಶ್ವಾಸ, ನಂಬಿಕೆ, ಧೈರ್ಯ ತಂದ್ಕೊಂಡ್ಬಿಟ್ರೆ ಎನಿಥಿಂಗ್ ಇಸ್ ಪಾಸಿಬಲ್. ಥ್ಯಾಂಕ್ ಯು. ನಮಸ್ಕಾರ.